forget the day we met. Your eyes so blue, me pressing through. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತೀಯ ಕ್ಯಾಲೆಂಡರ್ ಹೇಳುವ ಪ್ರಕಾರ ನಮಗೆ ಇದು ಹೊಸ ವರ್ಷ. ಅಂದರೆ ನಾವು 2026 ಜನವರಿ ಒಂದು ಮಾಡ್ತೇವಲ್ರಿ, ಅದು ಇಂಗ್ಲೀಷರು ಅಂದರೆ ಬ್ರಿಟಿಷರ್ದು ಹೊಸ ವರ್ಷದ ಪ್ರಕಾರ. ನಮ್ಮ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಯಾವಾಗ ಬರ್ತೈತಲ್ಲ, ವಸಂತಕಾಲ, ಗಿಡಗಳೆಲ್ಲ ಚಿಗುರ್ತವಲ್ರಿ, ಅದು ನಮ್ಮ ಹೊಸ ವರ್ಷ. ಹಾಗಾಗಿ ಹಿಂದಿನ ಕಾಲದಲ್ಲಿಂದಲೂ ಯುಗಾದಿನ ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ನಡೆಸ್ಕೊತ ಬಂದಾರ್ರಿ. ಬೇವು ಬೆಲ್ಲ ನಿಮ್ಮ ಜೀವನದಾಗ ಸಮತೋಲನದಲ್ಲಿ ಇರಲಿ, ಸುಖ ಅಥವಾ ದುಃಖನ ಸಮತೋಲನವಾಗಿ ತಗೋರಿ, ಖುಷಿಯಿಂದ ಇರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಅಂದ್ರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ. ಮೊದಲನೇದಾಗಿ ನಾವು ಹಿಂದಿನ ದಿನ ಬೇವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ರೀ. ಏನಿಲ್ಲ, ಸಿಂಪಲ್ಲಾಗಿ ಪುಟಾಣಿ, ಬೆಲ್ಲ ಮತ್ತು ಬೇವಿನ ಹೂಗಳು ಮತ್ತು ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕಲ್ಲ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡ್ರೆ ಅದು ನಾವು ಬೇವು ಅಂತ ಕರಿತೀವಿ ರೀ. ಬೆಳಗ್ಗೆ ಎದ್ದು ಬೇಗ ರಂಗೋಲಿ ಹಾಕಿ ಪೂಜೆ ಮಾಡಿ ದೇವ್ರಿಗೆ ಎಡೆ ಹಿಡಿಯೋದಿರ್ತೈತೆ ರೀ. ಈ ಹಬ್ಬ ಅಂದ್ರೆ ಬೇವು ಅಂದ್ರೆ ಬೆಲ್ಲ, ಸಿಹಿ ಮತ್ತು ಕಹಿ ಎರಡೂ ಸಮವಾಗಿರಲಿ ಅಂತ ಜೀವನದಾಗ ಆಚರಿಸುವಂಥ ಹಬ್ಬ ರೀ. ನೋಡಿರಿ, ಬೆಳಗ್ಗೆ ಎದ್ದು ಸನ್ರೈಸ್ ಆಯ್ತು, ನಾವು ಬೇಗ ಎದ್ದಿದ್ವಿ, ರಂಗೋಲಿ ಹಾಕಿ ಎಲ್ಲ ಕೆಲಸನ ಶುರು ಮಾಡ್ಕೊಂಡಿದ್ವಿ. ಇನ್ನೇನು ಇವತ್ತು ನಾವು ಎಡಿ ಎಲ್ಲ ಮಾಡ್ಕೊಂಡು ಅಂದ್ರೆ ಹೋಳ್ಗೆ ಅಥವಾ ಕಡುಬನ್ನು ಮಾಡಿಕೊಂಡು ನಮ್ಮ ಹೊಲಕ್ಕೆ ಹೋಗಿ ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿ ಬರೋದು ಪದ್ಧತಿ ಐತ್ರಿ. ಬರೀ ಜಳಕನ ಆಯಿತು, ಪೂಜೆನೂ ಆಯಿತು. ಈಗ ಏನು ಎಡೆ ಮಾಡೋಣ ಬರ್ರಿ. ಯುಗಾದಿ ಹಬ್ಬನ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಆಚರಿಸ್ತೀವಿ, ಆಮೇಲೆ ಬೇರೆಯವರು ಬೇರೆ ಕಡೆ ಹೆಂಗೆ ಆಚರಿಸ್ತಾರ ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಊರಾಗ ನಮ್ಮ ಕಡೆ ಹೆಂಗಿರ್ತೈತಿ ಅಂದ್ರೆ 3 ದಿನ ಇರ್ತೈತೆ ರೀ. 1ನೇ ದಿನ ನೀರು ತುಂಬೋದು, 2ನೇ ದಿನ ಶಾವ್ಗೆ ಮಾಡೋದು, 3ನೇ ದಿನ ಹೋಳ್ಗೆ ಮಾಡೋದು. 2ನೇ ದಿನ ಏನಪ್ಪ ಅಂದ್ರೆ ಮಕ್ಕಳಿಗೆ ದೊಡ್ಡವರಿಂದ ಹಿಡಿದು ಸಣ್ಣವರವರೆಗೂ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ, ಜೀವನದಾಗ ಖುಷಿಯಿಂದ ಇರಲಿ ಅಂಥೇಳಿ ಹೊಸ ಬಟ್ಟೆನ ಹಾಕ್ಕೊಂಡು ಹೊಸ ವರ್ಷನ ಶುರು ಮಾಡೋದು ಇರ್ತೈತೆ ರೀ. ಹಾಗಾಗಿ ಮಕ್ಕಳಿಗೆಲ್ಲ ಎರೆದು ಅವ್ರ ಅಜ್ಜಿ ಎಲ್ಲ ಎಣ್ಣೆ ಹಾಕಿ ಎಣ್ಣೆ ಸ್ನಾನ ಮಾಡಿಸಿ, ನಾವು ಅಡುಗೆಗೆ ಕಡುಬು, ಅನ್ನ, ಮುಳುಗಾಯಿ ಪಲ್ಯ, ಆಮೇಲೆ ಬಜ್ಜಿ, ಶಾವ್ಗೆ ಬಸಿಯೋದ್ರಿ. ಈ ಸತೆ ಗಂಡು ಮಕ್ಕಳಿಗೆ ಮೊದಲು ಶಾವ್ಗೆ ಉಣಿಸ್ಬೇಕು, ಸಿಹಿ ತಿನ್ನಿಸ್ಬೇಕು ಅನ್ನೋದು ಪದ್ಧತಿ ಐತಿ. ಹಾಗಾಗಿ ಶಾವ್ಗೆ ಬಸ್ತು ಅದಕ್ಕೆ ಬೇವು ಬೆಲ್ಲ ಹಾಕಿ ಎಲ್ಲ ಮನೆ ಕಡೆ ಇರೋ ದೇವರಿಗೆ, ಮನೆ ಹತ್ತಿರ ಇರುವಂಥ ಹೆಣ್ಣು ದೇವರು, ಯಾವುದೇ ದೇವ್ರು ಇರಲಿ, ಹೋಗಿ ನಮ್ಮ ಇಡೀ ಜೀವನ ಅಥವಾ ಹೊಸ ವರ್ಷ ನಮ್ಮದು ಚೆನ್ನಾಗಿರಲಿ ಅಂಥೇಳಿ ದೇವ್ರನ್ನ ಕೇಳ್ಕೊಳ್ತಾ ನಾವು ನಮ್ಮ ಹೊಲಕ್ಕೆ ಹೊಂಟೇವಿ ಯುಗಾದಿ ಹಬ್ಬದ ಪೂಜೆ ಮಾಡ್ಬೇಕಾರ ಅಂತೇಳಿ. ನೋಡೋದು ಬರ್ರಿ ಹೆಂಗೆ ಇರ್ತೈತಿ ಪೂಜೆ, ಹೆಂಗಾಗೈತಿ ಅದನ್ನು ನೋಡ್ಕೊಂಡು ಬರ್ರಿ. ಆಯ್ತು, ಅದು ಯುಗಾದಿ, ಹ್ಯಾಪಿ ಯುಗಾದಿ. ಮನೇಲಿ ಎಲ್ಲ ಥರದ ಅಡುಗೆ ಮಾಡ್ಕೊಂಡು ಅಂದ್ರೆ ಸಿಹಿ ಮಾಡಿಕೊಂಡು ಎಡೆ ತೊಗೊಂಡು ಈಗ ನಮ್ಮ ಹೊಲದ ದಾರಿಯಲ್ಲಿ ಇನ್ನೊಂದು ಚೌಡಮ್ಮನ ಗುಡಿ ಐತ್ರಿ, ಆ ದೇವರಿಗೂ ನಾವು ಏನು ಎಡೆ ಮಾಡಿ ದೀಪ ಹಚ್ಚಿ ಹೋದ್ರೆ ಆಯಿತು ಅಂಥೇಳಿ ಇಲ್ಲಿ ನಿಂದ್ರಿಸ್ಕೊಂಡು ನಿಂತೇವ್ರಿ. ಬರ್ರಿ ನಾವು ಈಗ ಪೂಜೆ ಹೆಂಗೆ ಮಾಡ್ತೇವೆ ಹೊಲದಾಗ ಅನ್ನೋದನ್ನು ನೋಡೋಣ್ರಿ ಮುಂದೆ. ಹೊಲಕ್ಕೆ ಬಂದ್ವಿ ರೀ. ಹೊಲದಾಗ ಗೊಂಜಾಳ ಹಾಕ್ಯಾರ. ಇದ್ರ ಮಧ್ಯೆ ನಮ್ದು ಏನೈತ್ರಿ, ಬೋರ್ ಐತಿ. ಅಲ್ಲಿ ಹೋಗಿ ನಾವೇನು ಮಾಡ್ಬೇಕು, ಪೂಜೆ ಮಾಡ್ಬೇಕು. ಅಂದ್ರೆ ಯುಗಾದಿ ಹಬ್ಬದ ದಿನ ಹೊಳಗಂಗ ಒಂದು ಪೂಜೆ ಮಾಡೋದಂದ್ರೆ ಕಾಮನ್ ಐತ್ರಿ. ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನು ನೀವು ನೋಡಿರಿ ವಿಡಿಯೋದಾಗ. ಬೇವು ಕೂಡ ಸಿಹಿ ಆಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆ ಆಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ. ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ. नई
ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ. ಯುಗಾದಿ ಹಬ್ಬ ಹಿಂದೂಗಳ ಬಾಳಲ್ಲಿ ಹೊಸ ವರ್ಷ ತರುವಂಥ ಹಬ್ಬ. ಹಂಗೆ ನಮ್ಮ ರೈತರಿಗೆ ಭಾಳ ಖುಷಿ ತರುವಂಥ ಹಬ್ಬ. ಯಾಕಪ್ಪ ಅಂತ ವಸಂತಕಾಲ ಬರ್ತೈತಲ್ರಿ, ಅವಾಗ ಗಿಡಗಳೆಲ್ಲ ಚಿಗುರ್ತವು. ರೈತ ತನ್ನ ಹೊಲದೊಳಗೆ ಹೊಸ ಬೆಳೆ ಹಾಕಿ ದೇವ್ರ ಹತ್ರ ಬೇಡ್ಕೊಳ್ಳೋ ಅಂಥ ಸಮಯ. ಅಂದ್ರೆ ಬೆಳೆ ಚೆನ್ನಾಗಿರಲಿ, ಹೊಲದೊಳಗೆಲ್ಲ ಫಸಲು ಚೆನ್ನಾಗಿರಲಿ, ಆ ವರ್ಷ ಅವನದು ಆರಂಭ ಶುರುವಾಗಿರಲಿ, ಚೆನ್ನಾಗಿರಲಿ ಅಂಥೇಳಿ ಬೇಡ್ಕೊಳ್ಳೋ ಅಂಥ ಹಬ್ಬ ರೀ. ಆಮೇಲೆ ಯುಗಾದಿ ಹೆಸರಲ್ಲೇ ಐತಿ. ಯುಗ ಅಂದ್ರೆ ಹೊಸದು, ಆದಿ ಅಂದ್ರೆ ಶುರು ಮಾಡೋದು. ನಾವು ಹೊಸದಾಗಿ ಏನೋ ನಮ್ಮ ಜೀವನದಾಗ ಶುರು ಮಾಡೋದು. ಆಮೇಲೆ ಸುಖ ದುಃಖ ಶಾಂತಿ ನೆಮ್ಮದಿ ಎಲ್ಲ ಸಮತೋಲನದಾಗಿರಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಂಡು ಈ ಪೂಜೆನ ಹೊಲದೊಳಗೆ ರೈತರು ತಮ್ಮ ಹೊಳಿಗಂಗವಾಗಿರ್ಬೋದು, ಆಮೇಲೆ ಬೆಳೆಗಾಗಿರ್ಬೋದು ಪೂಜೆನ ಮಾಡ್ತಾರೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಭಾಳ ಇಷ್ಟ ಆಗೈತಿ ಅಂತ ಅಂದ್ಕೊಂಡು, ಈ ವಿಡಿಯೋ ನಮ್ಮ ಯುಗಾದಿದ ಸೆಲೆಬ್ರೇಟ್ ಮಾಡಿದ್ದ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡತ್ತೀರಿ, ಆದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡತ್ತಿಲ್ಲ. ಹಾಗಾಗಿ ಪ್ಲೀಸ್ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.